ವೆಲ್ಕಮ್ ಟು ಶ್ರೀ ಕೃಷ್ಣಾರ್ಜುನ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಿಯಂಬಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಿಯಂಬಲ್ ಬಗ್ಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ತಿಳ್ಕೊಳ್ಳೋಣ. ಸೊ ಮೊದಲನೇ ಕ್ವಶನ್, ಹೌ ಮೆನಿ ಟೈಮ್ಸ್ ಸೊ ಫಸ್ಟ್ ಕ್ವಶನ್, ಹೌ ಮೆನಿ ಟೈಮ್ಸ್ ಹ್ಯಾವ್ ಬೀನ್ ದ ಪ್ರಿಯಂಬಲ್ ಅಮೆಂಡೆಡ್ ಟಿಲ್ ಡೇಟ್? ಅಂದರೆ ಈ ದಿನದ ತನಕ ಎಷ್ಟು ಬಾರಿ ಪ್ರಿಯಂಬಲ್ನ ಅಮೆಂಡ್ಮೆಂಟ್ ಮಾಡಿದ್ದಾರೆ, ಅಂದರೆ ಪ್ರಿಯಂಬಲ್ನ ತಿದ್ದುಪಡಿ ಎಷ್ಟು ಬಾರಿ ಮಾಡಿದ್ದಾರೆ ಈ ದಿನದ ತನಕ ಅಂತ ಕ್ವಶನ್ಸ್ ಇದೆ. ಸೊ ಆಪ್ಷನಲ್ಲಿ ಒನ್ಸ್, ಟ್ವೈಸ್, ಥ್ರೈಸ್ ಆ್ಯಂಡ್ 4 ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಒನ್ಸ್. ಸೊ ಪ್ರಿಯಂಬಲ್ನ ಈ ದಿನದವರೆಗೆ ಒಂದೇ ಒಂದು ಬಾರಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವೆನ್ ವಾಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಿಯಂಬಲ್ ಅಡಾಪ್ಟೆಡ್ ಆ್ಯಂಡ್ ಎನಾಕ್ಟೆಡ್? ಸೊ ನಮ್ಮ ಭಾರತದ ಸಂವಿಧಾನದ ಪ್ರಿಯಂಬಲ್ನ ಯಾವಾಗ ಜಾರಿಗೆ ತರಲಾಯಿತು ಅಥವಾ ಅಡಾಪ್ಟ್ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ನು 26 ನವಂಬರ್ 1950, 26 ಜಾನ್ವರಿ 1950, 26 ನವಂಬರ್ 1949 ಆ್ಯಂಡ್ 22 ಜಾನ್ವರಿ 1950 ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟಾದ ಉತ್ತರ 26 ನವಂಬರ್ 1949ರಂದು ನಮ್ಮ ಪ್ರಿಯಂಬಲ್ನ ಅಡಾಪ್ಟ್ ಮಾಡಲಾಗಿದೆ. ಸೊ ಮೂರನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾವ್ ನಾಟ್ ಬೀನ್ ಯೂಸ್ಡ್ ಇನ್ ದ ಪ್ರಿಯಂಬಲ್ ಅಂತ ಕೇಳಿದ್ದಾರೆ. ಸೊ ಕೆಳಗೆ ಕೊಟ್ಟಿರುವಂತಹ ವರ್ಡ್ಸಲ್ಲಿ ಯಾವುದನ್ನು ಪ್ರಿಯಂಬಲಲ್ಲಿ ಯೂಸ್ ಮಾಡಿಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ನು ಬಿಲೀಫ್, ಫ್ರೀಡಮ್, ಯೂನಿಟಿ ಆ್ಯಂಡ್ ಆಪರ್ಚುನಿಟಿ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಫ್ರೀಡಮ್ ಅನ್ನೋ ವರ್ಡ್ನ ಡೈರೆಕ್ಟಾಗಿ ಪ್ರಿಯಂಬಲಲ್ಲಿ ಯೂಸ್ ಮಾಡಿಲ್ಲ. ಸೊ ಇದು ಕರೆಕ್ಟಾದ ಉತ್ತರ. ಸೊ ನಾಲ್ಕನೇ ಕ್ವಶನ್, ವಿಚ್ ಆರ್ ದ 3 ಫಾರ್ಮ್ಸ್ ಆಫ್ ಜಸ್ಟಿಸ್ ಮೆನ್ಷನ್ಡ್ ಇನ್ ದ ಪ್ರಿಯಂಬಲ್? ಸೊ ಪ್ರಿಯಂಬಲಲ್ಲಿ 3 ಫಾರ್ಮ್ಸ್ ಆಫ್ ಜಸ್ಟಿಸ್ನ ಮೆನ್ಷನ್ ಮಾಡಿದ್ದಾರೆ, ಅದು ಯಾವ್ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ನಲ್ಲಿ ಸೋಷಿಯಲ್, ರಿಲಿಜಿಯಸ್, ಪೊಲಿಟಿಕಲ್, ಎಕನಾಮಿಕ್, ಪೊಲಿಟಿಕಲ್, ಎನ್ವಿರಾನ್ಮೆಂಟಲ್, ಪೊಲಿಟಿಕಲ್, ಹಿಸ್ಟೋರಿಕಲ್ ಆ್ಯಂಡ್ ಎಕನಾಮಿಕ್. ಸೊ ಆಪ್ಷನ್ ಡಿ ಅಲ್ಲಿ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೋಷಿಯಲು, ಎಕನಾಮಿಕ್ಕು, ಪೊಲಿಟಿಕಲ್, ಈ 3 ಥರದ ಜಸ್ಟಿಸ್ನ ನಮ್ಮ ಪ್ರಿಯಂಬಲಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದು ಕರೆಕ್ಟಾದ ಉತ್ತರ. ಸೊ 5ನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನೇ ಕನ್ಸಿಡರ್ ಮಾಡಿ ಯಾವುದು ಕರೆಕ್ಟಾದ ಉತ್ತರ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ದ ಪ್ರಿಯಂಬಲ್ ಪ್ರೊವೈಡ್ಸ್ ದ ಸಿಟಿಜನ್ಸ್ ದ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್ ಅಂತ ಕೊಟ್ಟಿದ್ದಾರೆ. ಸೊ 2ನೇ ಸ್ಟೇಟ್ಮೆಂಟಲ್ಲಿ ದ ಸಿಟಿಜನ್ಸ್ ಆರ್ ಎಂಟೈಟಲ್ಡ್ ಟು ಅನ್ಹಿಂಡರ್ಡ್ ಲಿಬರ್ಟಿ ಅಂತ ಕೊಟ್ಟಿದ್ದಾರೆ. ಸೊ 2 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಮ್ಮ ಪ್ರಿಯಂಬಲ್ ಪ್ರಕಾರ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಸೊ ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅಂದರೆ ನಮ್ಮ ಪ್ರಿಯಂಬಲು ಸಿಟಿಜನ್ಸ್ಗೆ ಲಿಬರ್ಟಿ ಆಫ್ ಥಾಟು, ಎಕ್ಸ್ಪ್ರೆಷನು, ಬಿಲೀಫು, ಫೇತು ಆ್ಯಂಡ್ ವರ್ಷಿಪ್ ಇವೆಲ್ಲ ಎಕ್ಸ್ಪ್ರೆಷನ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ 6th ಒನ್, ದ ಕಂಟೆಂಟ್ ಆಫ್ ದ ಪ್ರಿಯಂಬಲ್ ಈಸ್ ಹೆವಿಲಿ ಇನ್ಸ್ಪೈರ್ಡ್ ಫ್ರಮ್ ದ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇಂಟ್ರೊಡ್ಯೂಸ್ಡ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬೈ. ಸೊ ಪ್ರಿಯಂಬಲ್ನ ಅಂದರೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಪ್ರಿಯಂಬಲ್ ಇದೆಯಲ್ಲ, ಅದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿತ್ತು, ಯಾರಿಂದ ಇನ್ಸ್ಪೈರ್ಡ್ ಆಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ ಕೇಳಿದ್ದಾರೆ. ಸೊ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಮತ್ತು KM ಮುನ್ಷಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಜವಾಹರ್ಲಾಲ್ ನೆಹರು. ಈ ಪ್ರಿಯಂಬಲ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂದರೆ ಅವರು ಜವಾಹರ್ಲಾಲ್ ನೆಹರು. ಈ ಜವಾಹರ್ಲಾಲ್ ನೆಹರು ಅವ್ರನ್ನ ಇನ್ಸ್ಪೈರ್ ಮಾಡಿಕೊಂಡು ಪ್ರಿಯಂಬಲ್ನ ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸೊ 7th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಾಸ್ ಪಾಸ್ ಟು ಅಮೆಂಡ್ ದ ಪ್ರಿಯಂಬಲ್? ಅಂದರೆ ಕೆಳಗೆ ಕೊಟ್ಟಿರುವಂತಹ ಯಾವ ಅಮೆಂಡ್ಮೆಂಟಲ್ಲಿ ನಾವು ಪ್ರಿಯಂಬಲ್ನ ಅಮೆಂಡ್ಮೆಂಟ್ ಮಾಡಿದ್ದೀವಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಕ್ವಶನ್ ನೋಡಿದಾಗೆ ಇದುವರೆಗೂ ಪ್ರಿಯಂಬಲ್ನ ಒಂದೇ ಒಂದು ಬಾರಿ ಅಮೆಂಡ್ಮೆಂಟ್ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಸೊ ಅದರಲ್ಲಿ ಯಾವುದು ಅಂತ ತಿಳ್ಕೊಬೇಕು. ಸೊ ಕರೆಕ್ಟಾದ ಒಂದು ಸರಿ 42nd. ಸೊ 42ನೇ ತಿದ್ದುಪಡಿಯ ಮುಖಾಂತರ ನಾವು ಪ್ರಿಯಂಬಲ್ನ ತಿದ್ದುಪಡಿ ಮಾಡಿದ್ದೀವಿ. ಇದುವರೆಗೆ ಆಗಿರೋದು ಒಂದೇ ಬಾರಿ, ಅದು 42nd ಅಮೆಂಡ್ಮೆಂಟ್. ನೆಕ್ಸ್ಟ್ 8th ಒನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ವರ್ಡ್ ಇನ್ಸರ್ಟೆಡ್ ಇನ್ ಟು ದ ಪ್ರಿಯಂಬಲ್ ಅಂಡರ್ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್? ಅಂದರೆ 42ನೇ ತಿದ್ದುಪಡಿಯಲ್ಲಿ ಪ್ರಿಯಂಬಲ್ಗೆ ಸುಮಾರು ವರ್ಡ್ಸ್ನ ಸೇರಿಸವ್ರೆ. ಅದರಲ್ಲಿ 3 ವರ್ಡ್ಸ್ನ ಸೇರಿಸವ್ರೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಯಾವುದೋ ಒಂದು ವರ್ಡನ್ನು ಸೇರಿಸಿಲ್ಲ, ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಸೆಕ್ಯುಲರ್, ಸೋಷಿಯಲಿಸ್ಟ್, ಲಿಬರಲ್ ಆ್ಯಂಡ್ ಇಂಟೆಗ್ರಿಟಿ ಅಂತ 4 ವರ್ಡ್ಸ್ ಇದೆ. ಇದರಲ್ಲಿ ಲಿಬರಲ್ ಅನ್ನೋ ವರ್ಡ್ಸ್ನ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಸೇರಿಸಿಲ್ಲ. ಸೊ ಸರಿಯಾದ ಉತ್ತರ ಲಿಬರಲ್, ಇದನ್ನು ಸೇರಿಸಿಲ್ಲ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ. ಸೊ 9th ಒನ್ ಕ್ವಶನ್,
ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಫೌಂಡ್ ಇನ್ ದ ಪ್ರಿಯಂಬಲ್ ಡಿಸ್ಕರೇಜಸ್ ಕಮ್ಯುನಲಿಸಮ್. ಸೊ ನಮ್ಮ ಪ್ರಿಯಂಬಲಲ್ಲಿ ಕಮ್ಯುನಲಿಸಮ್ನ ಡಿಸ್ಕರೇಜಸ್ ಮಾಡುವಂತಹ ಒಂದು ಪ್ರಿನ್ಸಿಪಲ್ ಇದೆ, ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ನಲ್ಲಿ ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ ಆ್ಯಂಡ್ ಡೆಮೋಕ್ರೆಟಿಕ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಫ್ರೆಟರ್ನಿಟಿ. ಸೊ ಕಮ್ಯುನಲಿಸಮ್ನ ದೂರ ಇಡುವುದಕ್ಕೋಸ್ಕರ ಅಥವಾ ಕಮ್ಯುನಲಿಸಮ್ನ ತೆಗೆದಾಕೋಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಅಥವಾ ಪ್ರಿಯಂಬಲಲ್ಲಿ ಫ್ರೆಟರ್ನಿಟಿ ಅನ್ನೋ ವರ್ಡ್ಸ್ನ ನಾವು ಸೇರಿಸಿದ್ದೀವಿ. ಸೊ ಇದು 9ನೇ ಕ್ವಶನ್. 10ನೇ ಕ್ವಶನು, ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಸೈನ್ ದ ಪ್ರಿಯಂಬಲ್. ಸೊ ಪ್ರಿಯಂಬಲ್ನ ಜವಾಹರ್ಲಾಲ್ ನೆಹರು ಅವರಿಂದ ಇನ್ಸ್ಪೈರ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಯಿತು. ಸೊ ಅದನ್ನು ಡಿಸೈನ್ ಮಾಡಿದವ್ರು ಯಾರು ಅಂದರೆ ಆ ಪ್ರಿಯಂಬಲ್ನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಡಿಸೈನ್ ಮಾಡಿ ಅದನ್ನು ಇನ್ಕ್ಲೂಡ್ ಮಾಡಿದವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ M.F. ಹುಸೇನ್, S.H. ರಾಜಾ, ನಂದಲಾಲ್ ಬೋಸ್ ಆ್ಯಂಡ್ B.R. ಸಿನ್ಹಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ B.R. ಸಿನ್ಹಾ ಅನ್ನೋ ಒಬ್ಬರು ಪ್ರಿಯಂಬಲ್ನ ಡಿಸೈನ್ ಮಾಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗೆ ಸೇರಿಸಿದ್ದಾರೆ. ಸೊ 11th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಪ್ರೀಚ್ಡ್ ಆಫ್ ದ ಪ್ರಿಯಂಬಲ್. ಸೊ ಕೆಳಗೆ ಕೊಟ್ಟಿರುವಂತಹ ಯಾವ ಒಂದು ಆಬ್ಜೆಕ್ಟಿವ್ ನಮ್ಮ ಪ್ರಿಯಂಬಲಲ್ಲಿ ಹೇಳಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಫೆಡರಲಿಸಮ್, ರಿಪಬ್ಲಿಕ್, ಲಿಬರ್ಟಿ ಆ್ಯಂಡ್ ಇಂಡಿವಿಜುವಲ್ ಡಿಗ್ನಿಟಿ ಅಂತ 4 ಆಪ್ಷನ್ಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಫೆಡರಲಿಸಮ್. ನಮ್ಮ ಪ್ರಿಯಂಬಲಲ್ಲಿ ಫೆಡರಲಿಸಮ್ ಬಗ್ಗೆ ವಿವರಿಸಲಾಗಿಲ್ಲ, ಅದನ್ನು ಏನನ್ಬೋದು ಫೆಡರಲಿಸಮ್ ಬಗ್ಗೆ ತಿಳಿಸಲಾಗಿಲ್ಲ ನಮ್ಮ ಪ್ರಿಯಂಬಲಲ್ಲಿ. ಸೊ ಕರೆಕ್ಟ್ ಆದ ಉತ್ತರ ಫೆಡರಲಿಸಮ್. ಸೊ 12ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಇನ್ ದ ಪ್ರಿಯಂಬಲ್ ಆರ್ ನಾಟ್ ಡಿಫೈನ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಯಂಬಲಲ್ಲಿ ವರ್ಡ್ಸ್ಗಳಿವೆ ಅಲ್ಲ, ಅದರಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಸಲ್ಲಿ ಯಾವುದೋ ಒಂದು ವರ್ಡ್ಸ್ನ ನಾವು ಡಿಫೈನ್ ಮಾಡಿಲ್ಲ ಅಂದರೆ ವಿವರಿಸಿಲ್ಲ, ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಜಸ್ಟಿಸ್, ಫ್ರೆಟರ್ನಿಟಿ, ಸೋಷಿಯಲಿಸ್ಟ್ ಆ್ಯಂಡ್ ಲಿಬರ್ಟಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸೋಷಿಯಲಿಸ್ಟ್. ಸೋಷಿಯಲಿಸ್ಟ್ ಅನ್ನೋ ವರ್ಡ್ನ ನಾವು ನಮ್ಮ ಪ್ರಿಯಂಬಲಲ್ಲಿ ಡಿಫೈನ್ ಮಾಡಿಲ್ಲ ಅಂದರೆ ವಿವರಿಸಿಲ್ಲ ಅಂತ. ಸೊ 13ನೇ ಕ್ವಶನು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಜಡ್ಜ್ಮೆಂಟ್ ರೂಲ್ಡ್ ದ್ಯಾಟ್ ದ ಪ್ರಿಯಂಬಲ್ ವಾಸ್ ನಾಟ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಕ್ವಶನ್ಸ್ ಅರ್ಥ ಏನು ಅಂದರೆ, ಒಂದು ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬರುತ್ತೆ, ಯಾವ ಒಂದು ಜಡ್ಜ್ಮೆಂಟು ಪ್ರಿಯಂಬಲು ಕಾನ್ಸ್ಟಿಟ್ಯೂಷನ್ನ ಭಾಗ ಅಲ್ಲ ಅಂತ ಅವ್ರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅದು ಯಾವ ಒಂದು ಜಡ್ಜ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಗೋಪಾಲನ್ ಕೇಸ್ 1950, ಬೇರುಬಾರಿ ಕೇಸ್ 1960, LIC ಕೇಸ್ 1995 ಆ್ಯಂಡ್ SR ಬೊಮ್ಮಾಯಿ ಕೇಸ್ 1994. ಸೊ ಇದಕ್ಕೆ ಸರಿಯಾದ ಉತ್ತರ ಬೇರುಬಾರಿ ಕೇಸ್ 1960. 1960ನೇ ಇಸ್ವಿಲಿ ಬೇರುಬಾರಿ ಕೇಸ್ ನಡೆಯುತ್ತೆ. ಈ ಕೇಸ್ ಏನು ಹೇಳುತ್ತೆ ಅಂದರೆ ಪ್ರಿಯಂಬಲು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಭಾಗ ಅಲ್ಲ ಅಂತ ಅವರು ಹೇಳ್ತಾರೆ. ಸೊ ಈ ಜಡ್ಜ್ಮೆಂಟನ್ನು ಡಿಕ್ಲೇರ್ ಮಾಡ್ತಾರೆ. ಸರಿಯಾದ ಉತ್ತರ ಬೇರುಬಾರಿ ಕೇಸ್ 1960. ಸೊ 14th one, prohibition of untouchability would under which of the following concepts. ಸೊ ಕ್ವಶನ್ಸ್ ಏನು ಹೇಳಿದ್ದಾರೆ ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಿಯಂಬಲಲ್ಲಿ ಅನ್ಟಚಬಿಲಿಟಿನ ಹೋಗಲಾಡಿಕೋಸ್ಕರ ಅಥವಾ ನಿಷಿದ್ಧ ಮಾಡಲಿಕ್ಕೋಸ್ಕರ ಯಾವ ಒಂದು ವರ್ಡ್ನ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಯಾವ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ಟಚಬಿಲಿಟಿನ ದೂರ ಇಡೋಕ್ಕೋಸ್ಕರ ಅಂದರೆ. ಸೊ ಅದರಲ್ಲಿ ಆಪ್ಷನ್ಸು ಲಿಬರ್ಟಿ, ಫ್ರೆಟರ್ನಿಟಿ, ಸೆಕ್ಯುಲರ್ ಆ್ಯಂಡ್ ಈಕ್ವಾಲಿಟಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಈಕ್ವಾಲಿಟಿ. ನಮ್ಮ ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಈಕ್ವಾಲಿಟಿ ಅನ್ನೋ ಕಾನ್ಸೆಪ್ಟ್ನ ತಂದು ಅನ್ಟಚಬಿಲಿಟಿ ಅನ್ನು ನಿಷೇಧ ಮಾಡಿದ್ದಾರೆ. ಸೊ 15th one, ವೆನ್ ವಾಸ್ ದ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಕ್ಸೆಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ 15ನೇ ಕ್ವಶನ್ ಅರ್ಥ ಏನು ಅಂದರೆ, ಆಬ್ಜೆಕ್ಟಿವ್ ರೆಸಲ್ಯೂಷನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯವರು ಯಾವಾಗ ಅಕ್ಸೆಪ್ಟ್ ಮಾಡಿದ್ರು ಅಂತ. ಸೊ ಆಬ್ಜೆಕ್ಟಿವ್ ರೆಸಲ್ಯೂಷನ್ಗೆ ಇನ್ನೊಂದು ಹೆಸರು ಪ್ರಿಯಂಬಲ್ ಅಂತಲೂ ಕರಿತೀವಿ. ಸೊ ಇದನ್ನು ಯಾವಾಗ ಯಾವ ಡೇಟಲ್ಲಿ ಅಕ್ಸೆಪ್ಟ್ ಮಾಡಲಾಗಿದೆ ಅಂತ. ಸೊ ಆಪ್ಷನ್ 22nd January 1947, 26th January 1950, 26 November 1949 ಆ್ಯಂಡ್ 25 January 1950. ಸೊ ಇದಕ್ಕೆ ಸರಿಯಾದ ಉತ್ತರ 22nd January 1947. 1947 ಜನವರಿ 2022ನೇ ತಾರೀಕು ಆಬ್ಜೆಕ್ಟಿವ್ ರೆಸಲ್ಯೂಷನ್ನ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯವರು ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಈ 15 ಕ್ವಶನ್ಸು ಪ್ರಿಯಂಬಲ್ ಬಗ್ಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು. ಸೊ ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ರಿಗೂ ಥ್ಯಾಂಕ್ ಯು. ಮತ್ತು ನಮ್ಮ ಶ್ರೀ ಕೃಷ್ಣಾಜನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.